ನಾನು ಫಸ್ಟ್ ಹೇಳಿದಾಗ ನನಗೆ ಆ ಪ್ಲ್ಯಾನ್ ಇರಲಿಲ್ಲ. ಪಿ ವಿ ಆರ್ ಟೈಅಪ್ ಆಗ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇದು ಪಿ ವಿ ಆರ್ ಹೆಡ್ ಅವ್ರದ್ದು ನಂಬರ್ ಸಿಕ್ತು. ಅವ್ರಿಗೆ ಟ್ರೈಲರ್ನ ಕಳಿಸಿದಾಗ ಅವ್ರು ನೋಡೂ ಇರಲಿಲ್ಲ. ಒಂದು 2 ದಿನ ಬಿಟ್ಟು ಫೋನ್ ಮಾಡಿದೆ, ಸರ್ ಹಿಂಗೆ ಕಳಿಸಿದ್ದೀನಿ ಒಂದು ಸತಿ ನೋಡಿಬಿಡಿ ಅಂತ. ಅವರು ಬಾಂಬೆಲಿದ್ರು. ಅವಾಗ ಟ್ರೈಲರ್ ನೋಡ್ತಿದ್ದಂಗೆ ವಾಪಸ್ ಫೋನ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ವೀಕ್ ಬೆಂಗಳೂರಿಗೆ ಬರ್ತಾಯಿದ್ದೀನಿ, ಸಿಗೋಣ ಅಂತಂದರು. ನನ್ನ ಮೈಂಡಲ್ಲಿ ಏನು ಅಂತಂದ್ರೆ ಸಿಗೋಣ ಅಂತಂದರೆ ಬಿಸ್ನೆಸ್ ಬಗ್ಗೆ ಎಷ್ಟು ಸ್ಕ್ರೀನಿಂಗು ಯಾವಾಗ ರಿಲೀಸು ಅಂತ ಡಿಸ್ಕಸ್ ಮಾಡ್ತಾರೆ. ಮೀಟ್ ಮಾಡಿದಾಗ ಹೆಂಗಿದ್ದಾರೆ ಅದು ಇದು ಅಂತೆಲ್ಲ ಕೇಳಿದ್ರು, ನನ್ನ ಬಗ್ಗೆ ಕೇಳಿದ್ರು. ಆಮೇಲೆ ಸಿನಿಮಾ ನಾನು ನೋಡಬೇಕು ಅಂತ ನಾನು ಹೌದಾ ಅಂದ್ಬಿಟ್ಟು ಸ್ಕ್ರೀನಿಂಗ್ ಮಾಡಿದಾಗ ಅವ್ರು ಸಿನಿಮಾ ನೋಡ್ಬಿಟ್ಟು ಹೇಳಿದ್ರು, ಇದು ಆಲ್ ಇಂಡಿಯಾ ರಿಲೀಸ್ ಮಾಡೋಣ, ನಾವು ಇದ್ರ ಜೊತೆ ಟೈಅಪ್ ಆಗಬೇಕು ಅಂದರು. ನನಗೆ ಟೈಅಪ್ ಅಂದರೆ ಏನು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲ, ಫಸ್ಟ್ ಆಫ್ ಆಲ್ ಇಂಡಿಯಾ ರಿಲೀಸ್ ಅಂದಾಗ ಖುಷಿ ಆಯಿತು. ಬಟ್ ಅದಾದಮೇಲೆ ಮಾರ್ಕೆಟಿಂಗ್ ಸ್ಕೇಲ್ ನೋಡಿದಾಗ ಕರ್ನಾಟಕ ರೀಚ್ ಮಾಡೋದೇ ಕಷ್ಟ ಇದೆ. ಇದು ಆಲ್ ಇಂಡಿಯಾ ಕೊಟ್ಬಿಟ್ರೆ ಎಲ್ಲಿಂದ ರೀಚ್ ಮಾಡೋದು ನಾವು ಅಂತ ಒಂದು. ಆಮೇಲೆ ನಾನು ಬಂದು ನಮ್ಮ ಡಿಸ್ಟ್ರಿಬ್ಯೂಟರ್ಸ್ನ ಕೇಳಿದೆ. ಸಾಕಷ್ಟು ಡಿಸ್ಟ್ರಿಬ್ಯೂಟರ್ಗೆಲ್ಲ ಡಿಸ್ಕಸ್ ಮಾಡಿದೆ, ಇಲ್ಲಿ ಪರಿಚಯ ಇರೋರ ಹತ್ರ. ಅವ್ರಿಗೆ ಆಶ್ಚರ್ಯ, ಯಾಕೆ ನಿಮ್ಮ ಸಿನಿಮಾ ಪಿ ವಿ ಆರ್ ನೋಡಿದ್ರು ಅಂತ. ಗೊತ್ತಿಲ್ಲ ಸರ್, ಹಿಂಗೆ ನೋಡಿದ್ರು ಅಂದೆ. ಆಮೇಲೆ ಏನಂದ್ರು, ಹಿಂಗೆ ಟೈಅಪ್ ಮಾಡಬೇಕು. ಟೈಅಪ್ಪ ನಿಮ್ಮ ಸಿನಿಮಾನ? ಅವ್ರಿಗೆ ಯಾಕೆಂದ್ರೆ ಯಾವ ಸಿನಿಮಾನು ಮಾಡಿಲ್ವಲ್ಲ. ನನಗೂ ಆಶ್ಚರ್ಯ, ಲೈಕ್ ಇವರೆಲ್ಲ ಆಶ್ಚರ್ಯ ಪಡ್ತಿರೋದು ನೋಡಿ. ಅವ್ರು ಹೇಳಿದ್ರು, ನಿಮಗೆ ಗೊತ್ತಿಲ್ಲ, ಒಂದು ಪಿ ವಿ ಆರ್ ಅಂತ ದೊಡ್ಡ ಸಂಸ್ಥೆ ನಿಮ್ಮಿಂದ ಬ್ಯಾಕ್ ಮಾಡ್ತಿದೆ ಅಂತಂದರೆ ದೊಡ್ಡ ವಿಚಾರ ಅದು. ನಿಮ್ಗೆ ಅದು ಸೀರಿಯಸ್ನೆಸ್ ಇನ್ನೂ ಗೊತ್ತಾಗಿಲ್ಲ. ನೀವು ಹೋಗಿ ಇಂಡಸ್ಟ್ರಿ ಫಸ್ಟ್ ಫಿಲಮ್ ರಿಲೀಸ್ ಮಾಡ್ತಾಯಿದ್ದೀರಾ, ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟು ಸಪೋರ್ಟ್ ಸಿಗ್ತಿರೋದು ದೊಡ್ಡ ವಿಚಾರ ಅಂತಂದರು. ಐ ಆಮ್ ರಿಯಲಿ ಗ್ರೇಟ್ಫುಲ್. ಆಮೇಲೆ ಹೇಳಿದೆ, ನಮ್ಮಂಥ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸ್ಗೆ ಸಪೋರ್ಟ್ ಮಾಡ್ತೀವಿ. ಅವ್ರು ಹೇಳಿದ್ರು, ನೀವು ಫಸ್ಟ್ ಟೈಮು ನೀವು ಇದು ಅಂತ ನೋಡ್ತಿಲ್ಲ, ಕಾಂಟೆಂಟ್ ಚೆನ್ನಾಗಿದೆ, ಅದಕ್ಕೆ ನಾವು ಒಪ್ಕೊಂಡಿರೋದು ಅಂದರು. ಸೊ ಹಾಗಾಗಿ ಇವಾಗ ಚೆನ್ನಾಗಿ ಸಪೋರ್ಟ್ ಮಾಡ್ತೀರ, ನೋಡೋಣ. ಇದನ್ನು ನಾವು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು ಅಂತಿದ್ದೀವಿ. ನಿಮ್ಮ ಮೂಲಕ, ನಿಮ್ಮ ಸಿನಿಮಾ ಮೂಲಕ ಅವರ ಮೇಲೆ ಇದ್ದಂತಹ ಒಂದು ನೆಗೆಟಿವಿಟಿ ಇವತ್ತಿಗೆ ಒಂದು ಸೈಡ್ ಲೈನ್ ಆಯಿತು ಅಂತ ಅನ್ಕೋತೀನಿ. ಯಾಕೆಂದರೆ ಒಳ್ಳೆ ಕಂಟೆಂಟ್ ಇದ್ರೆ ಮಲ್ಟಿಪ್ಲೆಕ್ಸ್ನವರು ಕೂಡ ಯಾವುದೇ ಸಿನಿಮಾ ಆದರೂ ಕೂಡ ಸ್ಟಾರ್ ನಟರಿಲ್ಲ ಅಂದರೂ ಕೂಡ ತಗೋತಾರೆ. ಎಂಡ್ ಆಫ್ ದ ಡೇ ನಾವು ಅವ್ರದ್ದು ಯೋಚನೆ ಮಾಡಬೇಕು. ಅವರು ಬಿಸ್ನೆಸ್ಸೇ ಮಾಡ್ತಿರೋದು. ಇವಾಗ ಅವರು ಸ್ಕ್ರೀನಿಂಗ್ ಕೊಟ್ಟು ನಮ್ಮಲ್ಲಿ ಕನ್ನಡ ಸಿನಿಮಾ ನೋಡೋಕ್ಕೆ ಜನ ಬರ್ತಿಲ್ಲ ಅಂತಂದರೆ ಆಬ್ವಿಯಸ್ಲಿ ತೆಗಿತಾರೆ. ಬಿಕಾಸ್ ಅವರು ಮಾಲ್ಗಳಲ್ಲಿ ಬಾಡಿಗೆ ಕಟ್ತಾ ಇರ್ತಾರೆ, ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡ್ತಿರ್ತಾರೆ. ಅವರು ರೆವಿನ್ಯೂ ನೋಡಿದ್ರಲ್ಲ, ಲಾಸ್ಟ್ ಇಯರ್ ಲಾಸಲ್ಲಿದ್ದಾರೆ. ಥಿಯೇಟ್ರಿಗೆ ಜನ ಬರ್ತಿಲ್ಲ, ಜನ ಓ ಟಿ ಟಿಗೆ ಇದ್ದಾರೆ. ಸೊ ಎಂಡ್ ಆಫ್ ದ ಡೇ ಅವರು ಬಿಸ್ನೆಸ್ಸೇ ಮಾಡಬೇಕು. ಅವರು ಕನ್ನಡನ ಕೆಳಗೆ ನೋಡೋದಾಗಲಿ, ತಮಿಳನ್ನ ಮೇಲೆ ನೋಡೋದಾಗಲಿ, ಹಿಂದಿನ ಅದು ಮಾಡ್ತಿಲ್ಲ. ಎಂಡ್ ಆಫ್ ದ ಡೇ ಆ್ಯಸ್ ಅ ಫಿಲ್ಮ್ ಮೇಕರ್, ಆ್ಯಸ್ ಅ ಪ್ರೊಡ್ಯೂಸರ್ ನೀವು ಜನನ ಥಿಯೇಟ್ರಿಗೆ ತರೋಕ್ಕಾಗತ್ತಾ? ಅವರು ಡೆಫಿನೆಟಾಗಿ ನಮಗೆ ಕೊಡ್ತಾರೆ. ಸೊ ಅದು ನಾವು ಜನನ ಕರೆಸ್ಬೇಕಂದ್ರೆ ನಾವು ಬೇರೆ ಭಾಷೆಗೆ ನೋಡಿದಾಗ ನಾವು ಕ್ವಾಲಿಟಿ ವೈಸ್, ಸ್ಟೋರಿ ವೈಸ್ ಆ ಲೆವೆಲ್ಗಿದ್ರೆ ಜನ ಬರ್ತಾರೆ. ಇವತ್ತಿಗೆ ಮಲಯಾಳಮೇ ಎಕ್ಸಾಂಪಲ್. ನಮಗಿಂತ ಪಾಪ್ಯುಲೇಷನ್ ಕಮ್ಮಿ ಇದೆ, ಜನಸಂಖ್ಯೆ ಕಮ್ಮಿ, ವ್ಯೂವರ್ಶಿಪ್ ಕಮ್ಮಿ, ಬಟ್ ಕಾಂಟೆಂಟ್ ಇಡೀ ಇಂಡಿಯಾದಲ್ಲಿ ಓಡ್ತಾ ಇದೆ ಬಿಕಾಸ್ ಆಫ್ ಸ್ಟೋರಿ. ನಮ್ಮ ಕತೆಗಳು ಯಾಕೆ ಕರ್ನಾಟಕ ಬಿಟ್ಟು ಹೋಗ್ತಿಲ್ಲ ಅನ್ನೋದು ಇದೇ ಗೊತ್ತಾಗ್ತಾ ಇದೆ. ಸೊ ನಾವು ಅದನ್ನು ಭಾಷೆ ಅಂತ ನಾವು ತೊಗೋಬಾರ್ದು. ನಮ್ಮ ಭಾಷೆನ ಕೆಳಗೆ ನೋಡ್ತಿದ್ದಾರೆ, ನಮ್ಮ ಇಂಡಸ್ಟ್ರಿನ ಕೆಳಗೆ ನೋಡ್ತಿರಲ್ಲ. ನಾವು ಇನ್ನೂ ಅದು ತೋರಿಸುತ್ತೆ ನಮ್ಮ ಕಾಂಟೆಂಟ್ಗಳನ್ನ ನಾವಿನ್ನೂ ಚೆನ್ನಾಗಿ ತೋರಿಸ್ಬೇಕು. ಆ್ಯಸ್ ಅ ಡೈರೆಕ್ಟರ್ ನಮ್ಮ ಸ್ಕಿಲ್ಸ್ಗಳನ್ನ ನಾವಿನ್ನೂ ಇಂಪ್ರೂವ್ ಮಾಡಿ ಬೇರೆ ಆಡಿಯನ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡೋ ಥರ ಫಿಲಮ್ಗಳನ್ನ ಮಾಡಬೇಕು.